ಅಸ್ಸಲಾಮುಅಲೈಕುಮ್. ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಸೀದಾ ಬಟ್ಟೆ ಎಲ್ಲ ಹಾಕ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಲರ್ ಡ್ರೆಸ್ ಹಾಕ್ಕೊಂಡೆ ಕಾಲೇಜಿಗೆ ಹೋಗೋಣ ಅಂತ. ಆಮೇಲೆ ಗಾಡಿ ಎತ್ಕೊಂಡು ಸೀದಾ ಬಂದಿದ್ದೆ ಭರತ್ ಹತ್ರ ಬಂದುಬಿಟ್ಟು ಬಾರೋ ಕುತ್ಕೊಂಡು ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಎಕ್ಸಾಮ್ ಇತ್ತು. ಎಕ್ಸಾಮ್ ಬಿಟ್ಟರು ನಮ್ಮನ್ನು ಬೇಗನೆ. ಆಮೇಲೆ ಸಾಗರ್ನ ಇವನ್ನ ಕರ್ಕೊಂಡೋಗಿ ಬರೋ ಮನೆ ಹತ್ರ ಬಿಡ್ತೀನಿ ಅಂತ ಮನೆ ಹತ್ರ ಬಿಟ್ಟೆ ಇವರಿಬ್ರು. ಸರಿ ಬರ್ತೀನಿ ಮಚ್ಚ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿಂದ ನಾನು ಬಂದಿದ್ದೆ ಸೀದಾ ನಮ್ಮ ರುದ್ರ ಫೋನ್ ಮಾಡಿದ್ದ. ಅವ್ನು ಕಾಲೇಜ್ ಬಂದಿದ್ದಿಲ್ಲ, ಅಂಬೇಡ್ಕರ್ ಹತ್ರ ಬಂದವನಂತೆ ಏನೋ ಡ್ಯೂಟಿ ಹೊಡೆಯೋಕ್ಕೆ. ಟೂ ವೀಲರ್ ಹಾಕೊಂಡ್ಬಿಟ್ಟವ್ರೆ ಪೊಲೀಸವರು, ಬಾ ಸ್ವಲ್ಪ ಅಂತ ಫೋನ್ ಮಾಡಿದ್ದ. 1 ಅವರಿಂದ ವೆಯ್ಟ್ ಮಾಡ್ತಾವನಂತೆ. ಪಾಪ ಯಾರು ಬಿಡ್ಕೊಟ್ಟೇ ಇಲ್ಲ, ಇವನ್ನ ಬಿಡಿಸ್ಕೊಟ್ಟಿಲ್ಲ. ಏನು ಮಾಡೋದಂತ ನಿಂತ್ಕೊಂಡ್ಬಿಟ್ಟಿದ್ದ ಅಲ್ಲೇ ಸೈಡಲ್ಲಿ. ಗಾಡಿ ಇವ್ರ ಹತ್ರ ಮಾತಾಡ್ತಾನೆ ಇಲ್ಲ ಅವರು ಪೊಲೀಸವರು ಅಂದ್ಬಿಟ್ಟು ಸೈಡಲ್ಲಿ ಹೋಗ್ಬಿಟ್ಟು ಎಲ್ಲ ಕುಟ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದ. ಆಮೇಲೆ ನಾನು ನಮ್ಮ ಅಜ್ಜಿಗೆಲ್ಲ ಮಾತಾಡಿಸಿ ಆಮೇಲೆ ಬಿಟ್ಕೊಟ್ರು ಅವರು. ಅಲ್ಲಿಂದ ಆಮೇಲೆ ಸೀದಾ ಇವನ್ನ ಕರ್ಕೊಂಡು ಬಾರೋ ಮನೆಗೆ ಅಂತ ಹೇಳ್ಬಿಟ್ಟು ಇವನ್ನ ಮನೆಗೆ ಕರ್ಕೊಂಬಂದೆ. ಮನೆಗೆ ಕರ್ಕೊಂಬಂದು ನಗೀತಾವ್ ನೋಡಿ. ಆಮೇಲೆ ನೋಡಿದ್ರೆ ನಮ್ಮ ಅಕ್ಕ ನೋಡಿ ಇದು ಹೊಸ ಪ್ರಪಿದ್ದು ಏನು ಅಂತ ಹೇಳಿ ಇವಳಿಗೆ ಕುಕ್ಕರಲ್ಲಿ ಕುಕ್ಕರ್ ಟಾಪಲ್ಲಿ ಅದು ಪಾತ್ರೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟವಳೆ. ಬಿಚ್ಚಾಕೆ ಆಗ್ತಾಯಿದ್ದಿಲ್ಲ. ಅಯ್ಯೋ ಅಂತ ಅಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಆಮೇಲೆ ನಮ್ಮ ಮಧ್ಯಾಹ್ನ ಪುಟಾಣಿಗಳಿಗೆ ಊಟ ಆಗಬೇಕಿತ್ತು. ಊಟ ಆಗಿಬಿಟ್ಟು ಸೀದಾ ಬಂದಿದ್ದೆ ಡ್ಯೂಟಿ ಮಾಡೋಣ ಅಂತ. ಇವತ್ತು ಫಾಸ್ಟಿಂಗ್ ಬೇರೆ ಇತ್ತು. ಫುಲ್ಲು ಹೊಟ್ಟೆ ಹಸಿತಿತ್ತು. ನೀರ್ದು ಒಂಥರ ಆಗ್ತಾಯಿತ್ತು. ಆಮೇಲೆ ನೋಡಿದ್ರೆ ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಬಂದು ನೋಡಿದ್ರೆ ಜಾಮ್ ಡ್ಯೂಟಿ ಮಾಡೋಕ್ಕೆ. ಅಷ್ಟು ಜಾಮಲ್ಲೇ ಆಯಿತು ಟೈಮು. ಇಫ್ತಾರಿ ಟೈಮ್ ಆಗಿತ್ತು. ಅದಕ್ಕೆ ಸೀದಾ ನಮ್ಮ ಜಿಜು ಬಂದಿದ್ದರು. ಆಮೇಲೆ ಐಟಮ್ ಎಲ್ಲ ಕೊಡೋಕ್ಕೆ. ಆಮೇಲೆ ಎಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಸೀದಾ ನಾನು ಮನೆಗೆ ಬಂದು ನಾನು ನಮ್ಮ ಅಕ್ಕ ಇಫ್ತಾರಿ ಮಾಡ್ಕೊಂಡು ಆಮೇಲೆ ನೋಡಿದ್ರೆ ನೀರಿದ್ದಿಲ್ಲ. ನೀರು ತೊಗೊಂಡು ಬಾ ಹೋಗು ಅಂದರು ನಮ್ಮ ಅಮ್ಮನೂ. ಸರಿ ಅಂದ್ಬಿಟ್ಟು ನೀರು ತೊಗೊಂಬಂದ್ಬಿಟ್ಟು ಗಾಡಿ ನಿಲ್ಲಿಸಿದೆ. ಇವತ್ತು ವ್ಲಾಗ್ ಇಷ್ಟೇ. ಹಳೆ ಸಿಗೋಣ. ಬಾಯ್.